ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ವೈರಾಗ್ಯ ಪ್ರಕರಣದಲ್ಲಿ ನಿಶ್ರೇಯಸ ವಿರೋಧಿ ಭಾವ ಅನಿತ್ಯತಾ ಪ್ರತಿಪಾದನವೆಂಬ 27ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಸರ್ಗಗಳಲ್ಲಿ ತನ್ನ ಖಿನ್ನತೆಯ ಭಾವಕ್ಕೆ ಕಾರಣವೇನೆಂಬುದನ್ನು ಶ್ರೀರಾಮನು ವಿವರಿಸುತ್ತಾ ಕಾಲಪುರುಷನ ಸ್ವರೂಪವನ್ನು ವರ್ಣಿಸುತ್ತಿರುವನು. ಅಂತಿಮವಾಗಿ ಕಾಲಪುರುಷನಾದ ಕೃತಾಂತನ ಸ್ವರೂಪ, ಆತನ ಕಾಂತೆಯಾದ ನಿಯತಿಯ ಸ್ವರೂಪ ಇವುಗಳನ್ನು ವರ್ಣಿಸಿದ ನಂತರ ದೈವ, ಕಾಲ, ಕೃತಾಂತ, ನಿಯತಿ ಎಂಬ ನಾಲ್ವರು ಮನಸೋ ಇಚ್ಛೆ ಲೋಕವನ್ನು ಆಡಿಸುತ್ತಿರುವರು. ಎಲ್ಲ ಜೀವಿಗಳು ಅವರ ಕೈಗೊಂಬೆಗಳಾಗಿರುವರು. ಎಲ್ಲರ ಹೃದಯದೊಳಗೂ ನೆಲೆಸಿರುವ ಯಾರೋ ಭಗವಂತನನ್ನು ಯಾರೂ ಕಂಡವರಿಲ್ಲ. ಆದರೆ ಆತನು ಜೀವಿಗಳನ್ನು ತನ್ನಿಚ್ಛೆಯಂತೆ ಕೊಣಿಸುತ್ತಿರುವನು. ಜಗತ್ತೇ ಜನ್ಮ ಪರಂಪರೆಗಳಲ್ಲಿ ಸಿಲುಕಿ ಕುಕೃತ್ಯಗಳಲ್ಲಿ ಆಯಸ್ಸನ್ನು ಕಳೆದುಕೊಳ್ಳುತ್ತಾ ಹಲವು ಭ್ರಾಂತಿಗಳನ್ನು ಮೈಗೂಡಿಸಿಕೊಂಡು ನಾಶವಾಗುತ್ತಿರುವುದು ಎಂದು ಹೇಳಿದಂತಹ ಶ್ರೀರಾಮನು ಮುಂದುವರೆದು ಈ ಸರ್ಗದಲ್ಲಿ ಹೇಳುತ್ತಾನೆ. ಎಲೈ ಪೂಜ್ಯನೇ, ವಿಶ್ವಾಮಿತ್ರರನ್ನು ಕುರಿತು, ಈ ಜಗತ್ತಿನ ಸ್ವರೂಪವು ಮೇಲೆ ಮೇಲೆ ನೋಡಿದಾಗ ರಮ್ಯವಾಗಿ ಕಂಡರೂ ವಾಸ್ತವವಾಗಿ ಅರಮ್ಯವಾದುದು. ಯಾವುದನ್ನು ಪಡೆಯುವುದರಿಂದ ಮನಸ್ಸು ವಿಶ್ರಾಂತಿಯನ್ನು ಹೊಂದುವುದೋ ಅಂತಹ ವಸ್ತು ಯಾವುದು ಈ ಜಗತ್ತಿನಲ್ಲಿಲ್ಲ. ಹಲವು ಬಗೆಯಾದ ಆಟಗಳನ್ನು ಕಲ್ಪಿಸಿಕೊಂಡು ಆಡುತ್ತಾ ಬಾಲ್ಯವು ಕಳೆದು ಹೋಗುವುದು. ಯೌವನದಲ್ಲಿ ಮನಸ್ಸೆಂಬ ಮೃಗವು ಹೆಂಡಿರೆಂಬ ಗುಹೆಯಲ್ಲಿ ಸಿಕ್ಕಿಕೊಂಡು ಜೀರ್ಣವಾಗುವುದು. ಶರೀರವು ಮುದಿಯಾಗಿ ಶಿಥಿಲವಾಗುವುದು. ಆಗ ಲೋಕವೆಲ್ಲ ಅಯ್ಯೋ ಜೀವಿತವು ವ್ಯರ್ಥವಾಯಿತಲ್ಲಾಗೆಂದು ಬರಿಬರಿದೆ ವ್ಯಸನ ಪಡುವುದು. ಜರೆ ಎಂಬ ಹಿಮದ ಹೊಡೆತಕ್ಕೆ ಸಿಕ್ಕಿರುವ ಶರೀರವೆಂಬ ಕಮಲವನ್ನು ಹಿಂದೆ ಬಿಟ್ಟು ಜೀವವೆಂಬ ದುಂಬಿಯು ಥಟ್ಟನೆ ಹಾರಿ ಹೋಗಲು ಜನದ ಸಂಸಾರವೆಂಬ ಸರೋವರವು ಬತ್ತಿ ಹೋಗುವುದು. ಮನುಷ್ಯರ ದೇಹಗಳೆಂಬ ಲತೆಗಳು ಜರಾಭಾರವೆಂಬ ಹೊಸ ಹೂವನ್ನು ಬೇಕಾದ ಹಾಗೆ ಬಿಟ್ಟು ಶಿಥಿಲವಾಗುತ್ತಾ ಬಂದ ಹಾಗೆಲ್ಲ ಮೃತ್ಯುವಿಗೆ ಅತ್ಯಂತ ಸಂತೋಷವಾಗುವುದು. ಲೋಕದಲ್ಲಿ ತೃಷ್ಣಾ ಎಂಬ ನದಿಯೊಂದು ಹರಿಯುತ್ತಿರುವುದು. ಅದರ ಬಲವಾದ ಪ್ರವಾಹದಲ್ಲಿ ಸಮಸ್ತವಾದ ವಸ್ತುಗಳು ಸಿಕ್ಕಿಕೊಂಡು ಕೊಚ್ಚಿ ಹೋಗಿರುವವು. ಅದು ತೀರದಲ್ಲಿರುವ ಸಂತೋಷವೆಂಬ ವೃಕ್ಷದ ಮೂಲವನ್ನೇ ಛೇದಿಸುವ ಸಾಮರ್ಥ್ಯವುಳ್ಳದ್ದು. ಶರೀರವೆಂಬ ಹಂಗೋಲುಂಟು, ಅದು ಚರ್ಮವನ್ನು ಹೊದಿಸಿ ಮಾಡಿದುದು. ಭವಸಮುದ್ರದಲ್ಲಿ ಅದು ನೀರಿನ ಹೊಡೆತಕ್ಕೆ ಸಿಕ್ಕಿ ಹಿಡಿತ ತಪ್ಪಿ ತಿರುಗುತ್ತಿರುವುದು. ಇಂದ್ರಿಯಗಳೆಂಬ 5 ಮೊಸಳೆಗಳು ಎದ್ದು ಬರಲು ಅದರಲ್ಲಿ ಇರುವವರು, ಅಂದರೆ ಆ ಹಂಗೋಲು, ಆ ದೋಣಿಯಲ್ಲಿ ಇರುವವರು ಹೆದರುವವರು. ಅದು ತಲೆಕೆಳಗಾಗುವುದು. ತೃಷ್ಣಾ ಎಂಬ ಲತಾವನದಲ್ಲಿ ಕಾಮಗಳೆಂಬ ವೃಕ್ಷಗಳ 100 ಕೊಂಬೆಗಳಲ್ಲಿ ಅಲೆಯುತ್ತಾ ಕಾಲವನ್ನು ಕಳೆಯುತ್ತಿರುವ ಮನಸ್ಸೆಂಬ ಕಪಿಗಳಿಗೆ ಯಾವ ಫಲವೂ ಸಿಕ್ಕುವುದಿಲ್ಲ. ಕಷ್ಟಕಾಲದಲ್ಲಿ ವಿಷಾದವನ್ನು ಮೋಹವನ್ನು ದೂರದಲ್ಲಿ ಇಟ್ಟವರು ಸ್ವಸ್ಥವಾಗಿರುವಾಗ ಗರ್ವಪಡದೆ ಇತರರ ಮನಸ್ಸಿಗೆ ಸಂತೋಷವಾಗುವಂತೆ ನಡೆಯುವವರು, ಸ್ತ್ರೀಯರಿಗೆ ಸೋಲದ ಮನಸ್ಸುಳ್ಳವರು ಆದ ಮಹಾತ್ಮರು ಈಗ ಸುದುರ್ಲಭರು. ಆನೆಗಳ ಹಿಂಡೆಂಬ ತರಂಗಗಳನ್ನುಳ್ಳ ರಣಾಂಬುದಿಯನ್ನು ಯಾರು ದಾಟಿ ಬರುವರೋ ಅವರು ಶೂರರಲ್ಲ. ಮನಸ್ಸೆಂಬ ತರಂಗದಿಂದ ಕೂಡಿರುವ ದೇಹೇಂದ್ರಿಯಗಳೆಂಬ ಅಂಬೋಧಿಯನ್ನು ಯಾರು ದಾಟುವರೋ ಅವರೇ ಶೂರರೆಂದು ನನ್ನ ಅಭಿಪ್ರಾಯವು. ದುರಾಶೆಯಿಂದ ದುಷ್ಟವಾದ ಚಿತ್ತವೃತ್ತಿಯುಳ್ಳ ಲೋಕವು ಯಾವುದನ್ನು ಮಾಡುವುದರಿಂದ ವಿಶ್ರಾಂತಿಯನ್ನು ಹೊಂದುವುದೋ ಅಂತಹ ಪರಿಣಾಮದಲ್ಲಿ ಸುಖವಾಗುವ ಕ್ರಿಯೆಯನ್ನು ಯಾವುದನ್ನು ಯಾರೂ ಮಾಡುವುದಿಲ್ಲ. ತಮ್ಮ ಕೀರ್ತಿಯಿಂದ ಜಗತ್ತನ್ನು, ಪರಾಕ್ರಮಗಳಿಂದ ದಿಗಂತಗಳನ್ನು, ಐಶ್ವರ್ಯದಿಂದ ಮನೆಯನ್ನು, ಸತ್ವಗುಣದಿಂದ ಲಕ್ಷ್ಮಿಯನ್ನು ತುಂಬಬಲ್ಲ ಚ್ಯುತಿ ಇಲ್ಲದ ಧೈರ್ಯವುಳ್ಳ ಮಹನೀಯರು ಜಗತ್ತಿನಲ್ಲಿ ದುರ್ಲಭರು. ಬೆಟ್ಟಗಳಿಂದ ಕಲ್ಲುಗಳನ್ನು ತಂದು ಗೋಡೆಗಳನ್ನು ಕಟ್ಟಿಕೊಂಡು ಒಳಗೆ ಕುಳಿತಿದ್ದರು. ವಜ್ರದ ಮನೆಯನ್ನು ಮಾಡಿಕೊಂಡು ಅದರೊಳಗೆ ಇದ್ದರು. ಕಾಲವು ಬರಲು ಸಮಸ್ತ ಭಾಗ್ಯಗಳು, ಸರ್ವ ಆಪತ್ತುಗಳು ಆಯಾ ಸಿದ್ಧಿಗಳೊಡನೆ ಸವೇಗವಾಗಿ ಎಲ್ಲರಿಗೂ ಲಭಿಸುವವು. ಪೂಜ್ಯನೇ, ಪುತ್ರ ದಾರ ಧನಗಳೆಂಬ, ಅಂದರೆ ಪುತ್ರ ಕಲತ್ರ, ಪತ್ನಿ ಧನಗಳೆಂಬ ಯಾವವನ್ನು ನಾವು ನಮ್ಮ ಲೋಭ ಬುದ್ಧಿಯಿಂದ ಸುಖ ಸರ್ವಸ್ವವೆಂದು ಭಾವಿಸುವೆವೋ ಅವೆಲ್ಲವೂ ಅತಿ ರಮ್ಯಗಳಾಗಿಯೇ ಕಾಣುತ್ತಿದ್ದರೂ ಮೂರ್ಛನಕಾರಿಯಾದ ವಿಷದಂತೆ ಅನರ್ಥಕಾರಿಗಳು. ಅಂತಕಾಲಕ್ಕೆ ಕೊಂಚವೂ ಸಹಾಯವಾಗಲಾರವು.
ದೇಹದ ವಯಸ್ಸು ಮುಗಿದು ಮುದುಕನಾದಾಗ ಮನುಷ್ಯನು ನಾನಾ ವಿಧವಾದ ಕಷ್ಟಗಳಿಗೆ ಗುರಿಯಾಗಿ ವ್ಯಥೆಪಡುತ್ತಾ ತಾನು ಹಿಂದೆ ಮಾಡಿದ ಧರ್ಮರಿಕ್ತಗಳಾದ ಅನೇಕ ಕಾರ್ಯಗಳನ್ನು ಸ್ಮರಿಸಿಕೊಳ್ಳುತ್ತಾ ಒಳಗೆ ಸಂಕಟಪಡುವನು. ಮೊದಮೊದಲು ಅರ್ಥ ಕಾಮಗಳನ್ನೇ ದೊಡ್ಡದೆಂದುಕೊಂಡು ಅವುಗಳ ಲಾಭಕ್ಕಾಗಿಯೂ ಧರ್ಮವನ್ನು ಮಾಡುತ್ತಾ ದಿವಸಗಳನ್ನೆಲ್ಲ ಕಳೆದು ಮುಂದೆ ಮುದುಕನಾದಾಗ ಗಾಳಿಗೆ ಸಿಕ್ಕಿ ಅಲೆಯುತ್ತಿರುವ ನವಿಲು ಗರಿಯಂತೆ ಚಂಚಲವಾದ ಮನಸ್ಸು ವಿಶ್ರಾಂತಿಯನ್ನು ಹೇಗೆ ತಾನೇ ಪಡೆಯುವುದು? ಆತ್ಮ ಭಿನ್ನವಾದ ವಿಷಯಗಳಲ್ಲಿಯೇ ಆಸಕ್ತರಾಗಿರುವ ಜನರಿಗೆ ದೈವಾಯತ್ತವಾಗಿ ಕರ್ಮ ಫಲವು ಪ್ರಾಪ್ತವಾಗಿ ಎದುರಿಗೆ ಇದ್ದರೂ ಪ್ರವಾಹಗಳಲ್ಲಿ ಬರುವ ಎತ್ತರವಾದ ತರಂಗಗಳಂತೆ ಕಂಡು ಕಾಣದಂತಿರುವುದರಿಂದ ಅವರು ಮೋಸ ಹೋಗುವರು. ಹೆಂಡತಿಯನ್ನು ನೆಂಟರನ್ನು ಒಲಿಸಿಕೊಳ್ಳಬೇಕೆಂದು ಇದು ಅದು ಕೆಲಸಗಳನ್ನು ಮಾಡಬೇಕೆಂದು ಸಂಕಲ್ಪಿಸಿಕೊಂಡು ಪರಿಣಾಮದಲ್ಲಿ ದುಃಖವನ್ನು ಉಂಟು ಮಾಡುವ ಕಾರ್ಯಗಳನ್ನೇ ಮುಪ್ಪಿನವರೆಗೂ ಮಾಡುತ್ತಾ ಇರುವ ಜನರ ಮನಸ್ಸನ್ನು ಆ ಕಾರ್ಯಗಳೇ ಶಿಥಿಲ ಮಾಡುವವು. ಮರಗಳಲ್ಲಿ ಎಲೆಗಳು ಹುಟ್ಟಿ ಬೇಗನೆ ಜೀರ್ಣವಾಗಿ ನಾಶವಾಗುವಂತೆ ಆತ್ಮ ಅನಾತ್ಮ ವಿವೇಕಹೀನರಾದವರು ಹುಟ್ಟುವರು, ಹಾಗೆಯೇ ಜೀರ್ಣವಾಗುವರು. ವಿವೇಕಿಗಳಾದ ಜನರಿಗೆ ಒಪ್ಪುವಂತಹ ಸಾಧುಕರ್ಮಗಳನ್ನು ಮಾಡದೆ ಹಗಲೆಲ್ಲ ಇಲ್ಲಿ ಅಲ್ಲಿ ದೂರಗಳಲ್ಲಿ ಆಟವಾಡುತ್ತಿದ್ದು ಸಂಜೆಯಲ್ಲಿ ಮನೆಗೆ ಬಂದು ನಿದ್ರೆ ಮಾಡುವವನು ನಿಜವಾಗಿಯೂ ಮೂಢನು. ಶತ್ರು ಜನರೆಲ್ಲರನ್ನೂ ಓಡಿಸಿ ಲಕ್ಷ್ಮಿಯನ್ನು ಸಮಗ್ರವಾಗಿ ಪಡೆದು ತನ್ನ ಮನಸ್ಸಿಗೆ ಬಂದಂತಹ ಸುಖಗಳನ್ನು ಅನುಭವಿಸುತ್ತಿರುವಾಗ ಅವನಿಗೆ ತಿಳಿಯದಂತೆಯೇ ಎಲ್ಲಿಂದಲೋ ಮೃತ್ಯುವು ಬಂದು ಬಿಡುವುದು. ತುಚ್ಛವಾದ ವಿಷಯ ಭೋಗಗಳನ್ನೇ ಬೆಳೆಸಿಕೊಂಡು ಕಂಡು ಮರೆಯಾಗುವ ಶಾಶ್ವತಗಳಲ್ಲದ ಇವುಗಳಲ್ಲಿಯೇ ಆಸಕ್ತವಾಗಿರುವ ಮನಸ್ಸುಳ್ಳ ಜನವು ಎಲ್ಲಿಂದಲೋ ಬರುವ ಈ ಮೃತ್ಯುವನ್ನು ತಿಳಿಯುವುದೇ ಇಲ್ಲ. ಜನರೆಂಬ ಕುರಿಗಳು ತಮ್ಮ ದೇಹವನ್ನು ಚೆನ್ನಾಗಿ ಬೆಳೆಸಿಕೊಂಡಿರಲು ಅವರು ಪ್ರಿಯಗಳೆಂದು ತಿಳಿದುಕೊಂಡಿರುವ ಅವರ ಪ್ರಾಣಗಳೇ ಅವರವರ ಕರ್ಮಗಳೆಂಬ ಪಾಶಗಳನ್ನು ಕಟ್ಟಿ ಬಲವಂತದಿಂದ ಎಳೆದುಕೊಂಡು ಹೋಗಿ ಕಾಲನ ವಶಕ್ಕೆ ಒಪ್ಪಿಸುವವು. ಕಾಲನಿಂದ ಶರೀರಕ್ಕೆ ಬಾಧೆಯು ಬರಲು ಅವರೂ ಪ್ರಾಣಗಳು ಇಬ್ಬರೂ ಇಲ್ಲವಾಗುವರು. ಈ ಜನಸಮೂಹವು ತರಂಗಮಾಲೆಯಂತೆ ಕ್ಷಣಭಂಗುರವು, ಅಶಾಶ್ವತವು. ಇದು ಎಲ್ಲಿಂದಲೋ ಅತಿ ವೇಗವಾಗಿ ಬಂದು ಎಲ್ಲಿಗೋ ಅದೇ ವೇಗದಿಂದಲೇ ಹೊರಟು ಹೋಗುವುದು. ಕೆಂದುಟಿಗಳು ದುಂಬಿಗಳಂತೆ ಚಂಚಲವಾದ ಕಣ್ಣುಗಳು ಉಳ್ಳವರಾಗಿ ಪ್ರಾಣಾಪಹಾರದಲ್ಲಿಯೇ ನಿರತರಾಗಿ ತಮ್ಮ ಮನೋಹರ ವೇಷಭೂಷಣಗಳಿಂದ ಮನುಷ್ಯರ ಮನಸ್ಸನ್ನು ಅಪಹಾರ ಮಾಡುವ ಸ್ತ್ರೀಯರು ವಿಷವೃಕ್ಷಗಳ ಮೇಲೆ ಜೋಲಾಡುವ ಲತೆಯಂತೆ ಇರುವರು. ನಾನಾ ದಿಕ್ಕುಗಳಿಂದಲೂ ಜನರು ಇಂತಹ ಒಂದು ಉದ್ದೇಶಕ್ಕಾಗಿ ಇಲ್ಲಿ ಬಂದು ಸೇರಿ ಇಷ್ಟು ಕಾಲ ಇರಬೇಕು ಎಂದು ಒಂದೇ ಸಂಕಲ್ಪದಿಂದ ಒಂದು ಕಡೆ ಬಂದು ಸೇರುವ ಯಾತ್ರೆಯ ಪರಿಷೆಯಂತೆ ಈ ಸಂಸಾರದಲ್ಲಿಯೂ ಹೆಂಡತಿ ಮಕ್ಕಳು ಮಿತ್ರರು ಎಂಬ ಮಾಯೆಯೂ ಇರುವುದು. ಸಂಸಾರ ಪರಂಪರೆಯೆಂಬ ಪದೇ ಪದೇ ಆರುವ ದೀಪ ಶಿಖೆಗಳುಳ್ಳ ಪ್ರದೀಪದಂತೆ ಇರುವುದು. ಇವೆರಡೂ ಅನೇಕ ದಶಗಳುಳ್ಳವಾಗಿ, ದಶ ಎಂದರೆ ಬತ್ತಿ ಮತ್ತು ಅವಸ್ಥೆ. ಬಹು ಸ್ನೇಹದಿಂದ, ಇಲ್ಲಿ ಸ್ನೇಹವೆಂದರೆ ಬತ್ತಿಯೊಂದಿಗೆ ಎಣ್ಣೆ, ಅವಸ್ಥೆಯೊಂದಿಗೆ ವಿಶ್ವಾಸ, ಎಣ್ಣೆ ವಿಶ್ವಾಸಗಳನ್ನು ಸ್ನೇಹವೆಂದು ಕರೆಯುತ್ತಾರೆ. ಇವೆರಡೂ ಅನೇಕ ದಶಗಳುಳ್ಳವಾಗಿ ಮಾತ್ರ ಬಹು ಸ್ನೇಹದಿಂದ ಮಾತ್ರ ನಿಂತಿರುವವು. ಇಂತಹ ಮಿಥ್ಯಾರೂಪವಾದ ಈ ವ್ಯವಹಾರಗಳಲ್ಲಿ ತತ್ವವು ತಿಳಿಯುವುದಿಲ್ಲ. ಸಂಸಾರ ವ್ಯವಹಾರವೆಂಬ ಈ ಕುಂಬಾರನ ಸುತ್ತುತ್ತಿರುವ ಚಕ್ರವು ಸಂಸಾರವೇ ಮಳೆಗಾಲದಲ್ಲಿ ಕಾಣುವ ನೀರು ಗುಳ್ಳೆಗಳಂತೆ ಅಶಾಶ್ವತವಾಗಿದ್ದರೂ ಕಣ್ಣಿಟ್ಟು ನೋಡದವರ ಬುದ್ಧಿಯಲ್ಲಿ ಇದು ಸ್ಥಿರವಾಗಿರುವುದು ಎಂಬ ನಂಬಿಕೆಯನ್ನು ಹುಟ್ಟಿಸುವುದು. ಶರತ್ಕಾಲದಲ್ಲಿ ಕಾಂತಿಯಿಂದ ಬೆಳಗುತ್ತಿದ್ದರೂ ಹೇಮಂತ ಋತುವು ಬರಲು ಕಮಲವು ಬಾಳು ಮುಗಿಸುವಂತೆ ಯೌವನ ಕಾಲದಲ್ಲಿ ಕಾಂತಿಯಿಂದ ಪ್ರಕಾಶವಾಗಿದ್ದ ಗುಣಗಳೆಲ್ಲ ಮುಪ್ಪು ಬರಲು ದೈವವಶದಿಂದ ನಾಶವಾಗಿ ಮನಸ್ಸಿಗೆ ಸಮಾಧಾನವಿಲ್ಲದೆ ಹೋಗುವುದು. ಕಡಿದು ಹಾಕುತ್ತಿದ್ದರೂ ಯಾರ ಪ್ರಯತ್ನವೂ ಇಲ್ಲದೆ ದೈವವಶದಿಂದ ಮತ್ತೆ ಮತ್ತೆ ಬೆಳೆದು ಸ್ವದೇಹದಿಂದ ಇತರರಿಗೆ ಉಪಕಾರ ಮಾಡುವ ಮರವನ್ನು ಕೊಡಲಿಯಿಂದ ಕಡಿದು ಹಾಕುವರು ಎಂದ ಮೇಲೆ, ಅಂದರೆ ಒಂದು ಸಲ ಹೋದರೆ ಮತ್ತೆ ಬರದ ದೇಹವುಳ್ಳ ಮತ್ತು ಯಾವಾಗಲೂ ಅಪಕಾರವನ್ನೇ ಮಾಡುವ ಮನುಷ್ಯರಿಗೆ ಚಿತ್ತ ಸಮಾಧಾನ ಉಂಟಾಗುವುದಾದರೂ ಎಂತು?
ವಿಷವೃಕ್ಷವು ನೋಡುವುದಕ್ಕೆ ಮನೋಹರವಾಗಿದ್ದರೂ ಅತಿ ದುಷ್ಟ ಸ್ವಭಾವವುಳ್ಳದ್ದಾಗಿ ಒಳಗೇ ನಮಗೇ ತಿಳಿಯದಂತೆಯೇ ನಾಶ ಮಾಡುವಂತೆ ಈ ಜನರು ತಮ್ಮನ್ನು ಸೇರಿದವರಿಗೆ ಮೇಲೆ ಮೇಲೆ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡುತ್ತಿದ್ದರೂ ದುಷ್ಟವಾದ ನಡತೆಯುಳ್ಳವರಾಗಿ ಒಳಗೇ ವಿನಾಶವನ್ನುಂಟು ಮಾಡುತ್ತಾ ಕೇವಲ ಹಾನಿಯನ್ನೇ ಮಾಡುವರು. ಈ ಸಂಸಾರದಲ್ಲಿ ಯಾವಳನ್ನು ಆಶ್ರಯಿಸಿದರೆ ತಾನೇ ದೋಷ ಬರದಿರುವುದು, ಎಲ್ಲಿಗೆ ಹೋದರೆ ತಾನೇ ದುಃಖವಿಲ್ಲದಿರುವುದು, ಯಾವ ಮಕ್ಕಳನ್ನು ಪಡೆದರೆ ತಾನೇ ಅವು ಶಾಶ್ವತವಾಗಿರುವವು, ಯಾವ ಕೆಲಸವನ್ನು ಮಾಡಿದರೆ ತಾನೇ ಮೋಸ ಹೋಗದಿರುವುದು. ಕಲ್ಪಗಳ ಲೆಕ್ಕಗಳನ್ನು ತೆಗೆದುಕೊಂಡರೆ ಚತುರ್ಮುಖ ಬ್ರಹ್ಮರ ಆಯಸ್ಸಾದ ಕಲ್ಪಗಳೂ ಕೂಡ ಕ್ಷಣಗಳೇ. ಅದರಿಂದ ನಾನಾ ಭಾಗಗಳನ್ನುಳ್ಳ ಕಾಲಗಣನೆಯಲ್ಲಿ ದೀರ್ಘವಾವುದು, ಹ್ರಸ್ವವಾವುದು. ಎಲ್ಲಿಂದೆಲ್ಲಿಯವರೆಗೆ ನೋಡಿದರೂ ಬೆಟ್ಟಗಳೆಲ್ಲ ಕಲ್ಲುಗಳೇ, ಭೂಮಿಯೆಲ್ಲವೂ ಮಣ್ಣೆ, ವೃಕ್ಷವು ಮರವೇ, ಜನರೆಲ್ಲರೂ ಮಾಂಸ ಪಿಂಡಗಳೇ. ಆದರೂ ಇವೆಲ್ಲಕ್ಕೂ ಪುರುಷರು ವ್ಯವಹಾರಕ್ಕಾಗಿ ಬೇರೆ ಬೇರೆ ನಾಮರೂಪಗಳನ್ನು ಇಟ್ಟುಕೊಂಡಿರುವರು. ಹೀಗೆ ನಾಮರೂಪಗಳಿಂದ ಭಿನ್ನವಾಗಿದ್ದರೂ ವಿಕಾರವಿಲ್ಲದೆ ಅಪೂರ್ವವಾಗಿ, ಅಂದರೆ ತಾನೇ ತಾನಾಗಿ ಇರುವುದು ಯಾವುದೂ ಇಲ್ಲ. ಈ ಜಗತ್ತನ್ನೆಲ್ಲ ಬೇರೆ ಬೇರೆ ಮಾಡಿ ನೋಡಿದರೆ ಭೂಮಿ, ಜಲ, ಅಗ್ನಿ, ವಾಯು, ಆಕಾಶಗಳೆಂಬ ಪಂಚಭೂತಗಳ ವಿಕಾರವೇ ಇದು ಎಂದು ತಿಳಿಯುವುದು. ಇದು ಬಿಟ್ಟು ಈ ಜಗತ್ತು ಇನ್ನೇನೂ ಅಲ್ಲ. ಎಲೈ ಸಾಧುವೆ, ಈ ಪ್ರಪಂಚದಲ್ಲಿ ನಡೆಯುವ ವ್ಯವಹಾರಗಳು ಎಂಥವರಿಗಾದರೂ ಆಶ್ಚರ್ಯವನ್ನು ಉಂಟು ಮಾಡುವವು. ಆದರೆ ಕನಸಿನಲ್ಲಿ ನಡೆಯುವ ಸಂಬಂಧ ಅಸಂಬಂಧವಲ್ಲದ ವ್ಯವಹಾರದಂತೆ ಇವು ಮಿಥ್ಯೆಯಾದುದರಿಂದ ಇವನ್ನು ನೋಡಿ ಆಶ್ಚರ್ಯ ಪಡಬೇಕಾಗಿಲ್ಲ. ತಾನೇ ತಾನಾಗಿದ್ದ ಭೋಗ ಸಂಕಲ್ಪದ ಪ್ರಾಬಲ್ಯವು ಆಕಾಶವಲ್ಲೀ ಫಲದಂತೆ ಭ್ರಾಂತಿಪಟ್ಟಾಗ ಮಾತ್ರ ಇದ್ದು ಬಯಲಾಗಿದ್ದರು ಅದರ ಮೇಲಿನ ಕ್ಷುಲ್ಲಕ ಲೋಭವನ್ನು ಬಿಡಲಾರದ ಮನಸ್ಸಿನಲ್ಲಿ ಸದ್ವಸ್ತು ವಿಷಯವಾದ ಕಥೆಗಳು ಬರುವುದಿಲ್ಲ. ಹೆಚ್ಚಿನ ಭೋಗಗಳನ್ನು ಬಯಸಿ ಅದಕ್ಕಾಗಿ ಆಶೆ ಪಡುವವರು ಬೆಟ್ಟದ ತುದಿಯಲ್ಲಿ ಅಷ್ಟಗಲಕ್ಕೂ ಹಬ್ಬಿರುವ ಬಳ್ಳಿಯ ಹಣ್ಣನ್ನು ತಿನ್ನುವೆನೆಂದು ನಿಶ್ಶಂಕವಾಗಿ ಹೋಗಿ ಕಮರಿಯಲ್ಲಿ ಬೀಳುವ ಪಶುವಿನಂತೆ ಆ ಆಸೆಯಿಂದಲೇ ಮೋಸ ಹೋಗಿ ಇನ್ನೂ ಕೆಳಕ್ಕೆ ಬೀಳುವರು. ಇಳಿಯುವುದಕ್ಕಾಗದ ದೊಡ್ಡದೊಂದು ಹಳ್ಳದಲ್ಲಿ ಹುಟ್ಟಿರುವ ಮರಗಳು ಛಾಯಾ ಪುಷ್ಪ ಫಲಗಳಿಂದ ಕೂಡಿದ್ದರೂ ನಿರರ್ಥಕಗಳೇ ಆಗಿರುವಂತೆ, ಅಂದರೆ ಆ ಮರಗಳ ಕೆಳಗೆ ನೆರಳು ಪುಷ್ಪ ಫಲಗಳಿಂದ ಕೂಡಿದ್ದರೂ ಅವೂ ನಿರರ್ಥಕಗಳೇ. ದೊಡ್ಡ ಹಳ್ಳದಲ್ಲಿ ಹುಟ್ಟಿರುವ ಮರಗಳು ಯಾರಿಗೆ ತಾನೇ ಉಪಯೋಗಕ್ಕೆ ಬರುತ್ತವೆ? ನಿರರ್ಥಕಗಳೇ ಆಗಿರುವಂತೆ ಈಗಿನ ಕಾಲದ ಜನರು ಸ್ವಸಂತೋಷಕ್ಕಾಗಿ ವ್ಯವಹಾರ ಮಾಡುತ್ತಿದ್ದರೂ ಇತರರಿಗೆ ಪ್ರಯೋಜನವಿಲ್ಲವಾಗಿ ವ್ಯರ್ಥ ಜೀವನವಾಗಿರುವರು. ಕೆಲವೆಡೆ ಮೃದುವಾಗಿ ಸುಂದರವಾಗಿ, ಇನ್ನು ಕೆಲವೆಡೆ ಕಠಿಣವಾಗಿ ಇರುವ ಭೂಪ್ರದೇಶಗಳನ್ನುಳ್ಳ ವನಗಳಲ್ಲಿ ಸಂಚರಿಸುವ ಜಿಂಕೆಗಳಂತೆ ಈ ಮನುಷ್ಯರು ಸುಖ ದುಃಖಗಳನ್ನು ಅನುಭವಿಸುತ್ತಾ ಜೀವಿಸುತ್ತಿರುವರು. ಶವದಂತೆ ಕಾರುಣ್ಯಾದಿಹೀನನಾಗಿರುವ ಬ್ರಹ್ಮನು ದಿನದಿನವೂ ಹೊಸದಾಗಿ ಏನೇನೋ ಮಾಡುತ್ತಲೇ ಇರುವನು. ಅವನ ಕೆಲಸಗಳೆಲ್ಲವೂ ನೋಡುವುದಕ್ಕೆ ರಮ್ಯವಾಗಿದ್ದರೂ ಫಲಕಾಲದಲ್ಲಿ ಭಯಂಕರಗಳಾಗಿರುವವು. ಅವು ಮನಸ್ಸನ್ನು ಬಹುವಾಗಿ ಕಲಕುವವು. ಅವನ್ನು ಕಂಡು ಯಾರು ತಾನೇ ವಿಸ್ಮಯ ಪಡದಿರುವರು? ಈ ಜಗತ್ತಿನಲ್ಲಿ ಕಾಮಾಸಕ್ತರಾಗಿ ದುಷ್ಟ ಚೇಷ್ಟೆಗಳನ್ನು ಮಾಡುತ್ತಾ ಜೀವಿಸುವವರೇ ಹೆಚ್ಚಾಗಿರುವರು. ಇಂತಹ ಕಾಲದಲ್ಲಿ ಸಜ್ಜನರು ಸ್ವಪ್ನದಲ್ಲಿಯೂ ಸಿಕ್ಕುವುದಿಲ್ಲ. ಎಲ್ಲ ಕ್ರಿಯೆಗಳು ದುಃಖಾಸಂಗಗಳು, ಮೊದಲಿನಿಂದ ಕೊನೆಯವರೆಗೂ ದುಃಖದಿಂದಲೇ ಕೂಡಿದವುಗಳು, ಅತ್ಯಂತ ನಿಷ್ಫಲವಾದವುಗಳು. ಹೀಗಿರುವ ಈ ಜೀವನವನ್ನು ನಿರ್ವಹಿಸುವುದೇ ಹೇಗೋ ನಾನು ಕಾಣೆನು. ಇಂತಿದು ಆರ್ಷವೂ ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀಮದ್ ವಾಸಿಷ್ಠ ರಾಮಾಯಣದ ವೈರಾಗ್ಯ ಪ್ರಕರಣದಲ್ಲಿ ನಿಶ್ರೇಯಸ ವಿರೋಧಿಭಾವ ಅನಿತ್ಯತಾ ಪ್ರತಿಪಾದನೆ ಎಂಬ 27ನೆಯ ಸರ್ಗ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.